ಪ್ರಿಯ ವೀಕ್ಷಕರೇ ನಮಸ್ಕಾರ. ಇದೀಗ ನೀವು ನೋಡ್ತಿದ್ದೀರಾ ಸೂಫಿನಾಡು ಸುದ್ದಿ ಚಾನೆಲ್. ಅಷ್ಟೂರಿನಲ್ಲಿ ರಾಷ್ಟ್ರೀಯ ಸೇವಾ ಯೋಜನಾ ಘಟಕಗಳ ವಾರ್ಷಿಕ ವಿಶೇಷ ಶಿಬಿರ. ವಿಜಯಪುರದ ಕರ್ನಾಟಕ ರಾಜ್ಯ ಅಕ್ಕಮಹಾದೇವಿ ಮಹಿಳಾ ವಿಶ್ವವಿದ್ಯಾನಿಲಯ ಹಾಗೂ ಬೀದರ್ದ ಸರ್ಕಾರಿ ಪ್ರಥಮ ದರ್ಜೆ ಮಹಿಳಾ ಕಾಲೇಜಿನ ರಾಷ್ಟ್ರೀಯ ಸೇವಾ ಯೋಜನೆ ಎನ್ಎಸ್ಎಸ್ ಘಟಕ ಸಂಯುಕ್ತಾಶ್ರಯದಲ್ಲಿ 25-26ನೇ ಸಾಲಿನ ವಾರ್ಷಿಕ ವಿಶೇಷ ಶಿಬಿರವನ್ನು ಅಷ್ಟೂರು ಗ್ರಾಮದ ಅಲ್ಲಂಪ್ರಭು ದೇವಸ್ಥಾನದ ಆವರಣದಲ್ಲಿ ಫೆಬ್ರವರಿ 27ರಿಂದ ಮಾರ್ಚ್ 5ರವರೆಗೆ ಹಮ್ಮಿಕೊಳ್ಳಲಾಯಿತು. ಇನ್ನು ಗುರುವಾರ ಸಮಾರೋಪಗೊಂಡಿತ್ತು. ಕಾರ್ಯಕ್ರಮದ ನಿರೂಪಣೆ ಮತ್ತು ವಂದನಾರ್ಪಣೆ ನರ್ಮದಾ ತಂಡದಿಂದ ನೆರವೇರಿತು. ಸಮಾರೋಪ ಸಮಾರಂಭದಲ್ಲಿ ಮುಖ್ಯ ಅತಿಥಿಗಳಾಗಿ ಆಗಮಿಸಿದಂತ ಡಾಕ್ಟರ್ ಸಂಗಮೇಶ್ ಎಸ್ ಹಿರೇಮಠ್, ನಿರ್ದೇಶಕರು, ಪ್ರಾದೇಶಿಕ ಕೇಂದ್ರ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯ ಮೈಸೂರು ಬೀದರ್ ಅವರು ಮಾತನಾಡಿ 12ನೇ ಶತಮಾನದ ಸಂಸ್ಕಾರ, ಇಂದಿನ ಯುವ ಶಕ್ತಿ ಮತ್ತು ಆಧುನಿಕ ಭಾರತದ ಸಾಧನೆಗಳು ಒಂದಕ್ಕೊಂದು ಪೂರಕವಾಗಿದೆ ಅಂತ ಹೇಳಿದರು. ಇನ್ನು ಭಾರತ ಇಂದು ವಿಶ್ವದ ಪ್ರಮುಖ ಆರ್ಥಿಕ ಶಕ್ತಿಗಳಲ್ಲಿ ಒಂದಾಗಿ ಹೊರಹೊಮ್ಮಿದ್ದು ಡಿಜಿಟಲ್ ವ್ಯವಸ್ಥೆಯಲ್ಲಿ ಜಗತ್ತಿಗೆ ಮಾದರಿಯಾಗಿದೆ. ಇನ್ನು ಮಾಹಿತಿ ತಂತ್ರಜ್ಞಾನ ಹಾಗೂ ಕೃಷಿ ಉತ್ಪನ್ನಗಳನ್ನು ಜಗತ್ತಿನ ಹಲವು ದೇಶಗಳಿಗೆ ರಫ್ತು ಮಾಡುತ್ತಿರುವುದು ದೇಶದ ಆರ್ಥಿಕತೆಯನ್ನು ಬಲಪಡಿಸಿದೆ ಎಂದು ತಿಳಿಸಿದರು. ಇದೀಗ ಜಗತ್ತಿನ ಕೆಲವು ಭಾಗಗಳಲ್ಲಿ ನಡೆಯುತ್ತಿರುವಂತಹ ಸಂಘರ್ಷಗಳ ಅಭಿಪ್ರಾಯಪಟ್ಟರು. ಕಾರ್ಯಕ್ರಮದ ಹಿನ್ನೆಲೆ ವಸುದೈವ ಕುಟುಂಬಕಂ ಎಂಬ ಭಾರತದ ತತ್ವ ಅತ್ಯಂತ ಪ್ರಸ್ತುತವಾಗಿದೆ ಎಂದು ಅವರು ಅಧ್ಯಕ್ಷತೆಯನ್ನು ವಹಿಸಿದ ಕಾಲೇಜಿನ ಪ್ರಾಂಶುಪಾಲರಾದಂತಹ ಪ್ರೊಫೆಸರ್ ಮನೋಜ್ ಕುಮಾರ್ ಅವರ ವಿದ್ಯಾರ್ಥಿಗಳ ಜೀವನದಲ್ಲಿ ರಾಷ್ಟ್ರೀಯ ಸೇವಾ ಯೋಜನೆಯ ಮಹತ್ವವನ್ನು ವಿವರಿಸಿದರು. ಶಿಬಿರದ ಮೂಲಕ ಶಿಬಿರಾರ್ಥಿಗಳು ನನಗಲ್ಲ ನಿನಗೆ, ನಾಟ್ ಮೀ ಬಟ್ ಯು ಎಂಬ ಘೋಷವಿ ವಾಕ್ಯವನ್ನ ಜೀವನ, ಕುಟುಂಬ ಹಾಗೂ ಸಮಾಜದಲ್ಲಿ ಅಳವಡಿಸಿಕೊಳ್ಳಬೇಕು ಅಂತ ಹೇಳಿದರು. ಈ ಸಂದರ್ಭದಲ್ಲಿ ಐಕ್ಯೂಎಸಿ ಸಂಯೋಜಕರಾದಂತಹ ಡಾಕ್ಟರ್ ಭೀಮ್ಶಾ, ಕೆಬಿಎನ್ಎಸ್ಎಸ್ ಅಧಿಕಾರಿಗಳಾದಂತಹ ಉಮಾಕಾಂತ್ ಘಟಕ ಹಾಗೂ ಡಾಕ್ಟರ್ ಯಶೋಮಿತ್ರ ಘಟಕ, ನೆಡು ಕಾಲೇಜಿನ ಬೋಧಕ ಮತ್ತು ಬೋಧಕೇತರ ಸಿಬ್ಬಂದಿ ಹಾಗೂ ಶಿಬಿರಾರ್ಥಿಗಳು ಉಪಸ್ಥಿತರಿದ್ದರು. ಇಂತಹ ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸೂಫಿನಾಡು ಸುದ್ದಿ ಚಾನೆಲ್. ಧನ್ಯವಾದಗಳು. ನಮ್ಮ ಮಹಾವಿದ್ಯಾಲಯದಲ್ಲಿ ಪ್ರತಿ ವರ್ಷದಂತೆ ರಾಷ್ಟ್ರೀಯ ಸೇವಾ ಯೋಜನೆ ವಾರ್ಷಿಕ ವಿಶೇಷ ಶಿಬಿರವನ್ನು ಈ ತಿಂಗಳು ಅಂದರೆ ಫೆಬ್ರವರಿ ತಿಂಗಳು 27ರಿಂದ ಮಾರ್ಚ್ ತಿಂಗಳು 5ನೇ ತಾರೀಕಿನವರೆಗೆ 7 ದಿನಗಳ ಒಂದು ಸಪ್ತಾಹವನ್ನು ಆಚರಣೆ ಮಾಡಿದ್ದೀವಿ. ನಾವು ದತ್ತು ತೆಗೆದುಕೊಂಡಿರ್ತಕ್ಕಂಥ ಗ್ರಾಮ ಇಲ್ಲೇ ಪಕ್ಕದ ಅಷ್ಟೂರು ಗ್ರಾಮವನ್ನು ನಾವು ದತ್ತು ತೆಗೆದುಕೊಂಡಿದ್ದೀವಿ. ಅಲ್ಲಿ ನಾವು 3-4 ದಿವಸಗಳ ಸೇವೆಯನ್ನು ಮಾಡಿ ಗ್ರಾಮ ಸ್ವಚ್ಛತೆ, ಗ್ರಾಮೀಣ ಜನರಿಗೆ ಅರಿವು ಮೂಡಿಸ್ತಕ್ಕಂಥದ್ದು ಮತ್ತು ಗುಡಿ ಗುಂಡಾರಗಳಲ್ಲಿ ಸ್ವಚ್ಛತೆ ಮಾಡ್ತಕ್ಕಂಥ ಕೆಲಸ ಕಾರ್ಯ, ಅದರೊಟ್ಟಿಗೆ ಗುಂಬಜ್ನಲ್ಲಿರ್ತಕ್ಕಂಥ ಕೆಲಸ ಕಾರ್ಯಗಳನ್ನು ಸಹ ನಾವು ಆ ಊರಿನವರೊಟ್ಟಿಗೆ ಮಾಡಿಕೊಟ್ಟು ಬಂದಿದ್ದೇವೆ. ತದನಂತರ ಇಲ್ಲಿ ನಾವು ಆ ಕಾರ್ಯಕ್ರಮವನ್ನು ಮುಂದುವರಿಸಿದ್ದೇವೆ. ಈ ಕಾರ್ಯಕ್ರಮದ ಒಂದು ಉದ್ದೇಶ ಏನು ಅಂತಂದರೆ ವಿದ್ಯಾರ್ಥಿನಿಯರಲ್ಲಿ ಏನು ಈ ಒಂದು ಅರಿವು ಮೂಡಿಸ್ತಕ್ಕಂಥದ್ದಾಗಿರಬೇಕು. ಅಂದರೆ ಸಮಾಜ ಸೇವೆ ಏನು ಅಂತಂದರೆ ನಮ್ಮ ಮನಸ್ಸಿನಿಂದ ಹೊರಹೊಮ್ಮಬೇಕು ಅಂತಕ್ಕಂಥದ್ದು ಈ ಒಂದು ರಾಷ್ಟ್ರೀಯ ಸೇವಾ ಯೋಜನೆಯ ಉದ್ದೇಶ. ಇದು ನನಗಾಗಿ ಅಲ್ಲ, ಇದು ನಮ್ಮೆಲ್ಲರಿಗಾಗಿ ಅಂತಕ್ಕಂಥ ಒಂದು ಉದ್ದೇಶ ಇಟ್ಕೊಂಡು ಈ ವರ್ಷ ಯುವ ಜನತೆಗೆ ಏನು ಅಂತಂದರೆ ಒಂದು ಘೋಷವಾಕ್ಯ ಇಟ್ಕೊಂಡಿದ್ದಾರೆ. ಈ ವರ್ಷ ಏನು ಆರೋಗ್ಯಯುತ ಸಮಾಜಕ್ಕಾಗಿ ಆರೋಗ್ಯವಂತ ಯುವಕರು ಅಂತಕ್ಕಂಥ ಒಂದು ಘೋಷವಾಕ್ಯ ಇಟ್ಟುಕೊಂಡು ಈ ವರ್ಷದ ಒಂದು ರಾಷ್ಟ್ರೀಯ ಸೇವಾ ಯೋಜನೆಯನ್ನು ನಮ್ಮ ವಿಶ್ವವಿದ್ಯಾಲಯದ ಆದೇಶದಂತೆ, ನಿಯಮದಂತೆ ನಾವೆಲ್ಲರೂ ಮಾಡಿದ್ದೀವಿ. ಇಲ್ಲಿವರೆಗೆ 7 ದಿನಗಳ ಕಾರ್ಯಕ್ರಮ ಸಂಪೂರ್ಣವಾಗಿ ಯಶಸ್ವಿಗೊಂಡಿದೆ ಅಂತಕ್ಕಂಥ ಒಂದು ಮಾತನ್ನು ಹೇಳ್ತಾ ಮತ್ತೊಮ್ಮೆ ಈ ಒಂದು ಶಿಬಿರದಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಎಲ್ಲ ಶಿಬಿರಾರ್ಥಿ ವಿದ್ಯಾರ್ಥಿನಿಯರಿಗೆ ಮತ್ತು ಸಹಕರಿಸಿದಂಥ ನಮ್ಮ ಮಹಾವಿದ್ಯಾಲಯದ ಎಲ್ಲ ಸಿಬ್ಬಂದಿ ವರ್ಗಕ್ಕೆ ಮತ್ತು ವಿಶೇಷವಾಗಿ ಆ ಇಬ್ಬರು NSS ಘಟಕಗಳ ಸಂಯೋಜನಾಧಿಕಾರಿಗಳಿಗೆ ಅನಂತ ಅಭಿನಂದನೆಗಳು ಮತ್ತು ಧನ್ಯವಾದಗಳನ್ನು ಹೇಳ್ತೀನಿ. ಮತ್ತು ಇವತ್ತು ಕೊನೆ ದಿನ ಈ ಒಂದು ಕಾರ್ಯಕ್ರಮಕ್ಕೆ ಬಂದಿರತಕ್ಕಂತಹ ನಮ್ಮವರೇ ಆಗಿರ್ತಕ್ಕಂತಹ ಈ ನಮ್ಮ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯದ ಡೈರೆಕ್ಟರ್ ಆಗಿರ್ತಕ್ಕಂಥ ಪ್ರೊಫೆಸರ್ ಸಂಗಮೇಶ್ ಸರ್ ಮತ್ತು ನಮ್ಮ ಮಹಾವಿದ್ಯಾಲಯದಲ್ಲಿ ಅಂದರೆ ಪಕ್ಕದ ಮಹಾವಿದ್ಯಾಲಯದಲ್ಲಿರ್ತಕ್ಕಂತಹ ಡಾಕ್ಟರ್ ಸುಚಿದಾನಂದ ಮಲ್ಕಾಪುರೆ ಸರ್ ಅವರು ಬಂದು ಈ ಒಂದು ಕೊನೆಯ ಕಾರ್ಯಕ್ರಮಕ್ಕೆ ಮತ್ತಷ್ಟು ಶೋಭೆಯನ್ನು ತಂದುಕೊಟ್ಟಿದ್ದಾರೆ ಅಂತಕ್ಕಂಥ ಮಾತನ್ನು ಹೇಳಿ ಮತ್ತೊಮ್ಮೆ ಎಲ್ಲರಿಗೂ ವಂದಿಸುತ್ತಾ ನನ್ನ ಮಾತು ಮುಗಿಸ್ತೀನಿ. ನಮಸ್ಕಾರ. ಸರ್ಕಾರಿ ಪ್ರಥಮ ದರ್ಜೆ ಮಹಿಳಾ ಮಹಾವಿದ್ಯಾಲಯ ಬೀದರ್. ನಮಸ್ಕಾರ. ಕಳೆದ 7 ದಿನದಿಂದ ನಡೀತಕ್ಕಂತಹ ಈ NSS ಕಾರ್ಯಕ್ರಮ ಇಂದು ಮುಕ್ತಾಯ ಹಂತದಲ್ಲಿದೆ. ನಾನು ಮುಖ್ಯ ಅತಿಥಿಯಾಗಿ ಡಾಕ್ಟರ್ ಸಂಗಮೇಶ್ ಎಸ್ ಹಿರೇಮಠರು ಭಾಗವಹಿಸಿದ್ದೆ. ಭಾಳ ಸಂತೋಷ ಅನ್ನಿಸ್ತು. ಮಕ್ಕಳ ಮುಖಗಳನ್ನು ನೋಡಿ, ಇಲ್ಲಿರ್ತಕ್ಕಂಥ ವಾತಾವರಣ, ಆಮೇಲೆ ಪ್ರಾಚಾರ್ಯರ ಸ್ಫೂರ್ತಿ, ಈ ವಯಸ್ಸಿನಲ್ಲಿ ಅವರು ಮಕ್ಕಳಿಗೆ ಚಿಲುಮಿ ಥರ ಸ್ಫೂರ್ತಿ ಕೊಟ್ಟು, ಆಮೇಲೆ ಉಳಿದ ಸಿಬ್ಬಂದಿ ಪ್ರತಿಯೊಬ್ಬರು ಎಲ್ಲರೂ ಭಾಗವಹಿಸಿ ಇದನ್ನು ಯಶಸ್ವಿಗೊಳಿಸಿದ್ದಾರೆ. ಮಕ್ಕಳಲ್ಲಿ ಸಾಂಘಿಕತೆಯಲ್ಲೇ ಶಕ್ತಿ ಅಡಗಿದೆ ಎಂಬುದನ್ನು ಈ NSS ಕ್ಯಾಂಪಿನ ಮುಖಾಂತರ ಗೊತ್ತಾಗುತ್ತೆ. ಆಮೇಲೆ
ವ್ಯಕ್ತಿತ್ವ ವಿಕಾಸನ ಹೊಂದದು. ಸೂಕ್ತ ಮನಸ್ಸಿನಲ್ಲಿ ಅಡಗಿರ್ತಕ್ಕಂಥ ಹಲವಾರು ಚಟುವಟಿಕೆಗಳು ಇದರ ಮುಖಾಂತರ ಹೊರಗೆ ಬರ್ತವೆ. ಆಮೇಲೆ ಇನ್ನೂ ರಾಷ್ಟ್ರೀಯತೆ ಪರಿಪಕ್ವತೆ ಮೂಡಲಿಕ್ಕೆ ಇದು ಒಂದು ವೇದಿಕೆ ಸಹ ಹೌದು. ಹೀಗೆ ಹಲವಾರು ನಿಟ್ಟಿನಲ್ಲಿ ಮಕ್ಕಳ ಸರ್ವಾಂಗೀಣ ಅಭಿವೃದ್ಧಿಗೆ ಇದು ಕಾರಣೀಭೂತ ಆಗ್ತಕ್ಕಂಥದ್ದು ಆಗುತ್ತೆ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ನನಗಿಲ್ಲಿ ಕರೆಸಿ ಮಾತನಾಡಲು ಅವಕಾಶ ಕೊಟ್ಟಿದ್ದಕ್ಕಾಗಿ ಪ್ರಾಚಾರ್ಯರಿಗೂ ಮತ್ತು ಎಲ್ಲ ಸಿಬ್ಬಂದಿ ಮತ್ತು ವಿದ್ಯಾರ್ಥಿಗಳಿಗೂ ನಾನು ಧನ್ಯವಾದ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಡಾಕ್ಟರ್ ಸಂಗಮೇಶ್ ಹಿರೇಮಠ್ ಅಂತ, ರೀಜನಲ್ ಡೈರೆಕ್ಟರ್, ಕರ್ನಾಟಕ ಸ್ಟೇಟ್ ಓಪನ್ ಯೂನಿವರ್ಸಿಟಿ ಮೈಸೂರು. ಥ್ಯಾಂಕ್ ಯು. ಯೋಜನೆಯ ಬಹುಮುಖ್ಯವಾಗಿರ್ತಕ್ಕಂಥ ಉದ್ದೇಶ ಏನಂದರೆ ನಮ್ಮ ವಿದ್ಯಾರ್ಥಿಗಳು ಓದ್ತಕ್ಕಂಥ ಸಮಯದಲ್ಲಿ ಕೂಡ ಸಮಾಜ ಸೇವೆ ಬರಲಿ, ಸಹಕಾರ ಮನೋಭಾವನೆ ಬರಲಿ, ಸೌಹಾರ್ದಯುತವಾದ ಒಂದು ವಾತಾವರಣ ಬರಲಿ ಅಂತಕ್ಕಂಥದ್ದು. ಕೆಲಸ ಮಾಡುವುದರಲ್ಲೇ ಆರೋಗ್ಯ ಕಾಪಾಡಿಕೊಳ್ತಕ್ಕಂಥ ಒಂದು ರೂಢಿ ಬೆಳೆಸ್ತಕ್ಕಂಥದ್ದೇ ಇದು ಶ್ರಮದಾನ ಅಂತಕ್ಕಂಥದ್ದು. ಶ್ರಮ ಮಾಡುವುದರಲ್ಲೇ ನಮ್ಮ ಬೆಳವಣಿಗೆ ಇದೆ. ದೇಶದ ಒಂದು ಸ್ವಚ್ಛತೆಯನ್ನು ನಾವು ಕಾಪಾಡಿಕೊಳ್ತಕ್ಕಂಥದ್ದೇ ಬಹುಮುಖ್ಯ ಅಂತಕ್ಕಂಥದ್ದು. ಡಾಕ್ಟರ್ ಸುಚಿತಾನಂದ್ ಮಲ್ಕಾಪುರೆ, ಎಕನಾಮಿಕ್ ಡಿಪಾರ್ಟ್ಮೆಂಟ್, ಗೌರ್ಮೆಂಟ್ ಫರ್ಗರ್ ಕಾಲೇಜ್, ಬೀದರ್. ನಮಸ್ಕಾರ, ನನ್ನ ಹೆಸರು ಪ್ರೀತಿ ಅಂತ. ನಾನು ಫಸ್ಟ್ ಗ್ರೇಡ್ ಕಾಲೇಜಲ್ಲಿ ಓದ್ತಾ ಇದ್ದೀನಿ, BCom ಫೈನಲ್ ಇಯರ್. ಸೊ ಇವನ್ ನಾನು NSS ಬಗ್ಗೆ ಹೇಳೋಕ್ಕೆ ಇಷ್ಟಪಡ್ತೀನಿ. ದ NSS ಕ್ಯಾಂಪ್ ವಾಸ್ ವೆರಿ ಗುಡ್ ಆ್ಯಂಡ್ ಮೆಮೊರೇಬಲ್ ಎಕ್ಸ್ಪೀರಿಯನ್ಸ್ ಫಾರ್ ಮೀ. ಡ್ಯೂರಿಂಗ್ ದ ಕ್ಯಾಂಪ್ ಐ ಲರ್ನ್ಡ್ ಮೆನಿ ಯೂಸ್ಫುಲ್ ಥಿಂಗ್ಸ್ ಲೈಕ್ ಸಚ್ ಆಸ್ team work, discipline and social responsibility. We participate in different activities such as like village cleaning, tree plantation, awareness program and cultural activities. These activities helped us understanding the importance of helping society and working togetherness. Overall, the NSS camp was good and useful inspiration. I thank to our NSS organization and NSS officer for giving this wonderful opportunity. ಪ್ರಿಯದರ್ಶಿನಿ ಪ್ರಕಾಶ್, NSS ಘಟಕದ ಶಿಬಿರಾರ್ಥಿ. ಈ ಘಟಕದಲ್ಲಿ ಕಲಿಯುವುದು ತುಂಬಾ ಇದೆ. ಹಾಗೆ ನಾವು ಈ ಘಟಕದಲ್ಲಿ ತುಂಬಾ ಕಲ್ತಿದ್ದೀವಿ ಕೂಡ. ಪ್ರತಿಯೊಂದು ದಿನಗಳಲ್ಲಿ ಕೆಲಸ ಮಾಡಿರ್ಬೋದು ಅಥವಾ ಊರಲ್ಲಿ ವಿಸಿಟ್ ಮಾಡಿ ಅಲ್ಲಿಯೂ ನಮಗೆ ಆ ವಾತಾವರಣ ಹಾಗೆ ನಿರಂತರ ಕೆಲಸ ಮಾಡಿದ್ದೇವೆ. ಅಲ್ಲೆಲ್ಲ ಕಲಿಯುವ ಪ್ರತಿಯೊಂದು ಭಾಷೆ ಆಗಿರ್ಬೋದು, ಅವ್ರ ಜೊತೆ ನಡವಳಿಕೆ ಇರ್ಬೋದು, ಅಲ್ಲಿನ ಜೊತೆ ನಾವು ಬೆರೆಯುವ ರೀತಿ ಆಗಿರ್ಬೋದು, ಟೀಮ್ ವರ್ಕ್ ಆಗಿರ್ಬೋದು, ಪ್ರತಿಯೊಂದನ್ನು ನಮಗೆ ಕಲಿಸಿಕೊಡುವ ಇದು ಶಿಬಿರಾರ್ಥಿ. ಇದು ನಮಗಲ್ಲ ನಿಮಗಾಗಿ ಅನ್ನೋದೇ ನಮ್ಮದು. ಹಾಗೆ ಈ ಪ್ರತಿಯೊಂದು ವಸತಿ, ರಂಗೋಲಿ ಕಾರ್ಯಕ್ರಮ ಆಗಿರ್ಬೋದು, ಭಾಷಣ ಆಗಿರ್ಬೋದು, ಅದನ್ನು ಯಾವ ಥರ ನಾವು ಮಾಡಬೇಕು ಅನ್ನೋದು ಹೇಳಿಕೊಟ್ಟು ನಮ್ಮ ಸರ್ಗಳಿಗೆ ಎಲ್ಲರಿಗೂ ನನ್ನ ವಂದನೆಗಳನ್ನು ಹೇಳುತ್ತೇನೆ. ಇಷ್ಟು ಮುಗಿಸ್ತೇನೆ. ಥ್ಯಾಂಕ್ ಯು. ನನ್ನ ಹೆಸರು ಭಾಗ್ಯಶ್ರೀ. ನಾನು 2025-26ನೇ ರಾಷ್ಟ್ರೀಯ ಸೇವಾ ಯೋಜನೆಯ ಶಿಬಿರಾರ್ಥಿಯಾಗಿದ್ದೇನೆ. ನಮ್ಮ ಕಾಲೇಜಿನ ಹೆಸರು ಸರ್ಕಾರಿ ಪ್ರಥಮ ದರ್ಜೆ ಮಹಿಳಾ ಕಾಲೇಜು, ಬೀದರ್. ನಾವು ಮೊದಲೇ ಹೇಳಬೇಕಾದ್ರೆ NSS ನಡೆಸ್ಲತ್ತಾರ ನಮಗೆ ಇನ್ಫಾರ್ಮ್ ಮಾಡಿದ್ರೊಳಗೆ ಒಳ್ಳೆ ಅನಿಸ್ಲತ್ತಿದ್ದು. ಬಿಕಾಸ್ ಆಫ್ ಹಬ್ಬ ಎಲ್ಲ ಸನಿ ಹೊಂಟವ ಮತ್ತು ಹೋದ ಸಲನೂ ನಾವು ಮಾಡೀವಿ. ಬಟ್ ಒಳ್ಳೆ ಅನಿಸ್ಲತ್ತಿತ್ತು ಹಬ್ಬ ಇದ್ದ ಸಲ. ಮತ್ತು ಫ್ರೆಂಡ್ಸ್ ಗ್ರೂಪ್ ಎಲ್ಲ ಮಾಡಿದ್ಮ್ಯಾಗ ಟೀಮ್ ವರ್ಕ್ ಫಸ್ಟ್ ಆಫ್ ಆಲ್ ನಾವು ಫಸ್ಟ್ ಡೇ ಅಷ್ಟರೊಳಗೆ ಮಾಡೀವಿ. ಇನಾಗ್ರೇಷನ್ ಡೇ ಅವ ಎಲ್ಲ ಮಾಡೀವಿ. ಅಲ್ಲಿ ನಾವು ಮತ್ತು ಮಾಡೀವಿ ಅಷ್ಟೇ. ಇದರ್ಲಿಂದ ಮೊದಲೇದಾಗಿ ನಾವು ಡಿಸಿಪ್ಲಿನ್ ಕಲ್ತೀವಿ. ನಮ್ಮ ಕಡೆ ಅಂದ್ರೆ ಡಿಸಿಪ್ಲಿನ್ ಅದ. ಬಟ್ ಯಾವ ರೀತಿ ಅಂತಂದರೆ ಡೈಲಿ ಯೋಗಾಸನ ಮಾಡೋದಾಗಲಿ ಮತ್ತು ಸ್ವಚ್ಛತೆ ಮಾಡೋದಾಗಲಿ, ಮತ್ತು ನಮ್ಮ ಸೆಲ್ಫ್ ಡೆವಲಪ್ಮೆಂಟ್ ಹೇಗೆ ಮಾಡ್ಕೊಳ್ಳೋದು ಮತ್ತು ಯಾವ ರೀತಿ ಎಲ್ಲರಿಗೂ ಗೌರವಿಸ್ಬೇಕು ಅನ್ನೋದ್ರ ಬಗ್ಗೆ ಭಾಳಷ್ಟು ತಿಳ್ಕೊಂಡೀವಿ. ಅದೇ ರೀತಿಯಾಗಿ ನಾವು ಮನೆಗಿರಬೇಕಾದ್ರೆ ಮೀನ್ಸ್ ನಾವು ಇಂಡಿವಿಜುವಲಾಗಿ ನಮ್ಮ ಬಗ್ಗೆ ಸ್ವಾರ್ಥ ಭಾವನೆ ಇಟ್ಕೊಂಡು ಸ್ವಲ್ಪ ಇದು ಮಾಡ್ತೇವೆ. ಬಟ್ ಈಗ ಈ NSS ಒಳಗೆ ಸೇರ್ಕೊಂಡಾಗ ಯಾವ ರೀತಿ ಟೀಮ್ ವರ್ಕ್ ಮಾಡೋರು, ಒಂದು ಕಟ್ಗಿಲಿಂತ ಒಂದು ಸಲ ಮುರಿಬೋದು ಒಬ್ಬ ಮನುಷ್ಯ. ಬಟ್ ಒಂದು ಕಟ್ಗಿದೊಂದು ಬಂಡಲ್ ಇತ್ತಂದ್ರೆ ಅದು ತಂತ ಒಬ್ಬ ಮುರ್ಲಿಕ್ಕೆ ಸಾಧ್ಯ ಇಲ್ಲ. ಯಾವ ರೀತಿ ಟೀಮ್ ವರ್ಕ್ ಆಗಿ 4-5 ಜನ ಆಗಿ ಅದನ್ನು ಮುರ್ಲಿಕ್ಕೆ ಸಾಧ್ಯ ಇದೆ, ಅದೇ ರೀತಿಯಾಗಿ ಟೀಮ್ ವರ್ಕ್ ಮಾಡಿದರೆ ಎಲ್ಲವೂ ಸಾಧ್ಯ ಅಂತ ತಿಳ್ಕೊಬೋದು. ಮತ್ತು ಡೈಲಿ ಕ್ಲಾಸಸ್ ಅಷ್ಟೇ ಹೋಗ್ತೀವಿ, ಓದೋದು, ಬರೆಯೋದು, ಮನೆಗೆ ಬರೋದು, ಊಟ ಮಾಡೋದು ಮತ್ತು ಮಕ್ಕಳೋದು ಅದೇ ಆಗ್ತಿತ್ತು. ಬಟ್ ಇವಾಗ NSS ಸೇರಿದ್ರೊಳಗೆ ಡೈಲಿ ಒಂದು ರೀತಿ ಇವತ್ತು ಇದು ಮಾಡಬೇಕು, ನಮ್ಮದು ಟೀಮ್ ವೈಸ್ ಮಾಡಿದ್ರಲ್ಲ. ಸೊ ಅದ್ರ ಸಲುವಾಗಿ ಯಾವ ರೀತಿ ಇವತ್ತು ನಮ್ಮದು ಟೀಮ್ದು ಫಸ್ಟ್ ಆಫ್ ಆಲ್ ನಮ್ಮದು ಟೀಮಿನ ಹೆಸರು ಕಾವೇರಿ ಟೀಮ್ದು 1 ಡೇದು ಪ್ರೋಗ್ರಾಮ್ ಇದ್ದಾಗ ಯಾವ ರೀತಿ ನಾವು ಮಾಡಬೇಕು, ಯಾವ ರೀತಿ ಎಲ್ಲ ಟೀಮ್ಗಿಂತ ಚೆನ್ನಾಗಿ ಮಾಡಬೇಕು ಅನ್ನೋದ್ರ ಬಗ್ಗೆ ನಾವು ತಿಳ್ಕೊಳ್ಳೋಕೆ ಆಯಿತು. ಮತ್ತು ಮುಂದಿನ ವಿದ್ಯಾರ್ಥಿಗಳು ಅಂದರೆ ನಮ್ಮ ಜೂನಿಯರ್ಸ್ ಆಗಿ ಮುಂದೆ ಯಾರೇ ಬಂದರೂ ಸಹಿತ ಅವರು ಕಂಪಲ್ಸರಿ NSS ಸೇರಿಸ್ಕೊಳ್ಳಿ. ಅದರಿಂದ ನಾವು ಬಹಳಷ್ಟು ತಿಳ್ಕೊಳೋದು
ಹೊಂದಿದ್ದೇವೆ. ಸೊ ಥ್ಯಾಂಕ್ ಯು. ನಮಗೂ ನೋಡೋಕ್ಕೆ ಚಂದ, ನಿಮ್ಮ ಸರಿಗೂ ನೋಡೋಕ್ಕೆ ಚಂದ. ಈ ಸಮಾರಂಭದ ಘನ ಅಧ್ಯಕ್ಷತೆಯನ್ನು ವಹಿಸತಕ್ಕಂತಹ ಪ್ರಾಚಾರ್ಯರಾದ ಹಿರಿಯರು, ನಮ್ಮೆಲ್ಲರಿಗೂ ಮಾರ್ಗದರ್ಶಕರಾದಂತಹ ಪ್ರೊಫೆಸರ್ ಮನೋಜ್ ಸರ್ ಅವರೇ, ನಮ್ಮೂರವರು ಅಕ್ಕಪಕ್ಕದವರು ಒಂದೇ ಶಾಲೆಗಳು ಓದಿದ್ದೀವಿ. ಅವ್ರು ಸ್ವಲ್ಪ ಹಿರಿಯರಿದ್ದಾರೆ, ಮೊದಲು ಓದಿದ್ರೆ ನಾವು ಆಮೇಲೆ ಓದಿನ ಅದೇ ಶಾಲೆಗೆ. ಗೋವಿಂದ ರೆಡ್ಡಿನೂ ಅಲ್ಲೇ ಓದಿದ್ದಾರೆ, ಅವರು ನಮ್ಮ ಜೂನಿಯರ್ ಅವರು. ಆಮೇಲೆ ಅತಿಥಿಯಾಗಿರ್ತಕ್ಕಂಥ ಸುಚಿತಾನಂದವರು ನನ್ನ ಸ್ನೇಹಿತರು, ಜೊತೆಗೆ ಪಡ್ಕರ್ ಸರ್, ನನ್ನ ಹೆಸರು ಇದಿಲ್ರಿ, ನೆನಪಾಗ ಬರ್ತಾ ಇಲ್ಲ. ಹಾಂ, ಡಾಕ್ಟರ್ ಭೀಮಶೇಷ್ ಸರ್ ಅವರು, ಮೇಡಮ್ ಅವರು, ಪ್ರತಿಯೊಬ್ಬರು ವೃತ್ತಿ ಬಾಂಧವರು ಮತ್ತು ಪತ್ರಿಕಾ ಮಾಧ್ಯಮದವರೇ, ಪ್ರಿಯ ವಿದ್ಯಾರ್ಥಿ, ಎಂಥ ನೆಲದಲ್ಲಿ ಗುಡಿಯಲ್ಲಿ ನಿಂತಿದ್ದೀವಿ, ಕ್ರಾಂತಿಯ ನಾಡಿನಲ್ಲಿ ನಾವು ನೀವು ಹುಟ್ಟಿದ್ದೀವಿ, ಅದೇ ಒಂದು ದೊಡ್ಡ ಪುಣ್ಯ ನಮಗೆ. ಎಂಥ ನೆಲದಲ್ಲಿ ಹುಟ್ಟಿವಿ, ಅದೇ ಭಾಗ್ಯ ನಮ್ಮದು. 12ನೇ ಶತಮಾನದ ಕ್ರಾಂತಿಯ ನಾಡಿನಲ್ಲಿ ನಾವು ನೀವು ಹುಟ್ಟಿದ್ದೀವಿ, ಅದೇ ನಮಗೆ ಹೆಮ್ಮೆಯ ವಿಚಾರ. ಯಾಕಂದರೆ ಶರಣರ ಕ್ರಾಂತಿ ಹಲವಾರು ಪ್ರಥಮಗಳಿಗೆ ಮೂಲ. ಕ್ರಾಂತಿಯ ವೈಜ್ಞಾನಿಕ ತಳಹದಿಯ ಮೇಲೆ ಧರ್ಮವನ್ನು ಕಟ್ಟಿರ್ತಕ್ಕಂಥ ಈ ನಾಡು ನೆಲ ನಮ್ಮದಾಗಿದೆ. ಅದಕ್ಕಾಗಿ ಅಂದು ಹಲವಾರು ಪ್ರಥಮ 2 ಕೊಯ್ಲುಗಳನ್ನು ಕೊಟ್ಟು 2 ಶಬ್ದಗಳನ್ನು ಪರಿಚಯ ಮಾಡಿಕೊಟ್ಟು, ಒಂದು ದಾಸೋಹ, ಇನ್ನೊಂದು ಕಾಯಕ. ನಾವು ಎರಡನ್ನೂ ಬಿಟ್ಟಿದ್ದೀವಿ. ನಾವು ಇವತ್ತು ಒಂದು ಕಾಯಕವನ್ನು ಬಿಟ್ಟಿದ್ದೀವಿ, ಇನ್ನೊಂದು ದಾಸೋಹವನ್ನು ಬಿಟ್ಟಿದ್ದೀವಿ. ಎಲ್ಲವೂ ನನಗೆ ಇರಬೇಕನ್ನೋ ಸ್ವಾರ್ಥದಲ್ಲಿ 3ನೇ ಮಹಾಯುದ್ಧದ ಹೊಸ್ತಿನಲ್ಲಿ ನಿಂತಿದ್ದೀವಿ. ಎಲ್ಲವೂ ನನಗೆ ಏನು ಚಂದ ಕಾಣಿಸ್ತದೆ ಜಗತ್ತಿನಾಗ, ಅದೆಲ್ಲ ನನ್ನ ಹತ್ರ ಇರಬೇಕು. ನನ್ನ ಪಕ್ಕದವ್ರ ಹತ್ರನೂ ಅಲ್ಲ, ನನ್ನ ಹತ್ರನೇ ಇರಬೇಕು. ನನಗೆ 2 ಕಾಲಿದ್ರು 3ನೇ ಕಾಲು ನನಗೆ ಇರಬೇಕು ಅನ್ನಿಸ್ತಕ್ಕಂಥ ಮನಸ್ಥಿತಿ ನಮ್ಗೆ ಬಂದಿದೆ. ಅಂದು ಸಮಾಜದ ಕಟ್ಟ ಕಡೆಯ ಅಂತ್ಯಜನನ್ನು ಅಪ್ಪಿಕೊಂಡಂತಹ ನೆಲ ನಮ್ಮದು. ಕ್ರಾಂತಿಯ ನೆಲೆಬೀಡಾದಂಥ ಇದರಲ್ಲಿ ಹುಟ್ಟಿದ್ದೀವಿ, ಅದೇ ಪಾವನ ನಮ್ಮ ಬದುಕಿಗೆ. ಅವೆಲ್ಲವೂ ನಮ್ಮ ತಲೆಯಲ್ಲಿರಬೇಕು. ಅಂದು ಮಾಡಿದಂಥ, ಇನ್ನು ಸರ್ ಹೇಳ್ತಾ ಇದ್ರು, ಆರೋಗ್ಯಯುತ ಭಾರತಕ್ಕೆ ಆರೋಗ್ಯದ ಯುವಕರು. ಜಗತ್ತಿನಲ್ಲಿ 52% ಏನಾದರೂ ಯುವಶಕ್ತಿ ಇದೆ ಅನ್ನೋದು ಭಾರತದಲ್ಲಿದೆ. ಎಲ್ಲರೂ ಅದೇಕೆ ಭಾರತ ನೋಡ್ತಾ ಇದ್ದಾರೆ, ತದೇಕ ಚಿತ್ತದಿಂದ ಭಾರತವನ್ನು ಎಲ್ಲರೂ ಯಾಕೆ ಅಪ್ಕೊಳ್ತಾ ಇದ್ದಾರೆ, ಬಂದು ಫ್ರೀ ಟ್ರೇಡ್ ಅಗ್ರಿಮೆಂಟ್ ಮಾಡ್ಕೊಳ್ತಾ ಇದ್ದಾರೆ. ಒಂದಾದ್ಮೇಲೆ ಒಂದು. UK ಬಂತು, EU ಬಂತು, ಕೆನಡಾ ಬಂತು, UAE ಬಂತು, ಆಸ್ಟ್ರೇಲಿಯಾ ಬಂತು, ಜರ್ಮನಿ ಬಂತು, ಫ್ರಾನ್ಸ್ ಬಂತು. ಎಲ್ಲರೂ FTA ಮಾಡ್ಕೊಳ್ತಾ ಹಾತೊರಿತಾ ಇದ್ದಾರೆ. ಯಾಕಂದರೆ ಎಲ್ಲ ಕಡೆ ಏನಾಗಿದೆ, ಜಾಸ್ತಿ ಏಜ್ ಏನಾಗಿದೆ, ಜಾಸ್ತಿ ಆಗಿದೆ. ಯುವಶಕ್ತಿ ಎಲ್ಲಿದೆ ಅಂದರೆ ಭಾರತದಲ್ಲಿದೆ. ನಾವು ಸೇವೆಯ ಮಾಡೋಣ ಬನ್ನಿ, ರಾಷ್ಟ್ರೀಯ ಸೇವಾ ಯೋಜನೆ ಮಾಡಿದರು ಸೇವೆಯ ಮಾಡೋಣ ಬನ್ನಿ. ನಾವು ಸೇವೆ ಮಾಡಿದರು ಸೇವೆಯ ಮಾಡೋಣ ಬನ್ನಿ, ನಾವು ಸೇವೆಯ ಮಾಡಿ. ಗ್ರಾಮಗಳ ಉದ್ಧಾರ ನಮ್ಮ ಉದ್ದೇಶ, ಗ್ರಾಮಗಳ ಬೆಳೆಯುವುದು ದೇಶ. ಸೇವೆಯ ಮಾಡೋಣ ಬನ್ನಿ, ನಾವು ಸೇವೆಯ ಮಾಡೋಣ ಬನ್ನಿ, ರಾಷ್ಟ್ರೀಯ ಸೇವಾ ಸೇವೆಯ ಮಾಡೋಣ ಬನ್ನಿ. ಮನೆಗೊಂದು ಮರ, ಮಾತರಂ. ಮತ್ತೆ ಇದು ಬಾಲ
ಭಾರತ್